ತುಮಕೂರು ವಾಯ್ಸ್ಗೆ ಸ್ವಾಗತ ಸ್ನೇಹಿತರೆ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ಗೆ ಈಗಲೇ ಕ್ಲಿಕ್ ಮಾಡಿ. ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ವೆಂಕಟಾಚಲಯ್ಯನವರು, ಸಂತೋಷ್ ಹೆಗಡೆ ಅಂತವರು ಇಂತಹ ಮಹಾನ್ ಪುಣ್ಯಾತ್ಮರು ಇದ್ದಂಥ ಲೋಕಾಯುಕ್ತ ಇವತ್ತು ಇಡೀ ರಾಜ್ಯವ್ಯಾಪಿ ರಾಜ್ಯದ ಆಡಳಿತವನ್ನು ಸುಧಾರಣೆ ಮಾಡಬೇಕಾದಂಥ ಲೋಕಾಯುಕ್ತ ಮತ್ತು ಲೋಕಾಯುಕ್ತ ಪೊಲೀಸ್ ಕಚೇರಿಗಳು ಇವತ್ತು ವಸೂಲಿ ಮತ್ತು ದಂಧೆ ಕೇಂದ್ರಗಳಾಗಿದ್ದಾವೆ. ಇವ್ರು ಏನೆಲ್ಲ ವಾಮ ಮಾರ್ಗದಲ್ಲಿ ದುಡಿದು ತಲೆ ಹೊಡೆದು ಸಂಪಾದನೆ ಮಾಡಿದ್ದನ್ನು ಅವ್ರ ಮಕ್ಕಳು ಮರಿ ಎಂಜಾಯ್ ಮಾಡೋಕ್ಕಾಗದೇ ಇರೋಂಥ ಒಂದು ಸಿಸ್ಟಮನ್ನು ಅಡ್ಮಿನಿಸ್ಟ್ರೇಷನ್ ಕೊಟ್ಟೋಗೋದಾದರೆ ಲೋಕಾಯುಕ್ತ ಯಾಕೆ ಬೇಕು, ಇದಕ್ಕೊಂದು ಸಂಸ್ಥೆ ಯಾಕೆ ಬೇಕು, ಇದಕ್ಕಿಷ್ಟೆಲ್ಲ ಪೊಲೀಸರು ಯಾಕೆ ಬೇಕು, ಈ ವ್ಯವಸ್ಥೆ ಕಾಪಾಡೋದು ಯಾಕೆ ಬೇಕು? ಯಾಕೆ ಅಂದರೆ ಅದಕ್ಕೆ ಸ್ಪಷ್ಟವಾದಂಥ ಸಾಕ್ಷಿ ಇದೆ. ಯಾಕೆಂದರೆ ಹಿಂದೆ ಸೋನಿಯಾ ನಾರಂಗ್ ಅಂತವರು, ಮಧುಕರ್ ಶೆಟ್ಟಿ ಅಂತವರು ಇಂಥ ಪುಣ್ಯಾತ್ಮರು ಈ ಲೋಕಾಯುಕ್ತ ಸಂಸ್ಥೆಯಲ್ಲಿ ಕೆಲಸ ಮಾಡಿದಂಥ ಉದಾಹರಣೆಗಳಿದೆ. ಇವ್ರ ಹೆಸರು ಕೇಳಿದ್ರೆ ರಾಜ್ಯದ ಜನಕ್ಕೆ ಒಂದು ರೀತಿಯಲ್ಲಿ ಗೌರವ ಮತ್ತು ಪ್ರೀತಿ ಉಕ್ತಕ್ಕಂಥ ಒಂದು ಸಂದರ್ಭ. ಇಂಥ ಘನತೆ ಹುಟ್ಟಂಥ ಲೋಕಾಯುಕ್ತ ಸಂಸ್ಥೆಗೆ ಒಬ್ಬ ನಾಲಾಯಕ್ಕೋ ಅಯೋಗ್ಯ ಅವನ ಶ್ರೀನಾಥ್ ಅಂತಕ್ಕಂಥವನು ಈ ಲೋಕಾಯುಕ್ತ SP ಆಗಿ ತಾಳಂತದ ಒಬ್ಬ ಯಾವನ ಮರಳ ದಂಧೆ ಮಾಡ್ತಾ ಇದ್ದಂಥ ದಂಧೆಕೋರನ ವಸೂಲಿ ಮಾಡ್ತಕ್ಕಂಥ ಆ ನಿಂಗಪ್ಪ ಅಂತ ಪೇದೆ ಇಟ್ಕೊಂಡು ಅವನು ಇಡೀ ರಾಜ್ಯದ ಎಲ್ಲ ಲೋಕಾಯುಕ್ತ ಕಚೇರಿಗಳಲ್ಲಿ ವಸೂಲಿ ದಂಧೆ ಮಾಡ್ಯಾನೆ. ಇವತ್ತು ಪೊಲೀಸ್ ಇಲಾಖೆಯಲ್ಲಿ ಪ್ರಾಮಾಣಿಕರಿದ್ದಾರೆ. ಅವರು ತಲೆ ತಗ್ಗಿಸ್ತಕ್ಕಂಥ ಕೆಲಸವನ್ನು ಲೋಕಾಯುಕ್ತ ಪೊಲೀಸರೇ ಮಾಡಿದ್ದಾರೆ. ಇದೊಂದು ರೀತಿ ಹಂಗಾಗೈತೆ, ಸಾರ್ವಜನಿಕರು ಯಾವ್ದಾದ್ರು ಒಂದು ದೂರುಗಳು ತಂದು ಕೊಟ್ರೆ ಗಿರಾಕಿ ಇಟ್ಕೊಟ್ಟಂಗೆ, ಕಸ್ಟಮರ್ ಇಟ್ಕೊಟ್ಟಂಗೆ ಆ ಮಟ್ಟಕ್ಕೆ ಬಂದ್ಬಿಟ್ಟಿದೆ. ಇವತ್ತು ಇಡೀ ಜಿಲ್ಲೆನಲ್ಲಿ ರಾಜ್ಯವ್ಯಾಪಿ ಲೋಕಾಯುಕ್ತ ಸಂಸ್ಥೆಗಳಲ್ಲಿ ಯಾರಾದರೂ ದೂರು ಕೊಟ್ಟರೆ ಗಿರಾಕಿ ವ್ಯವಹಾರ ಸೆಟ್ಲ್ ಮಾಡ್ಕೊಳಕ್ಕೆ ಲೋಕಾಯುಕ್ತ ಪೊಲೀಸ್ನ ಯಾರ ಬಂದು ಅಂದರೆ ರಾಶಿಗಟ್ಟಲೆ ಜನ ಹೋಗ್ತಾರೆ. ಯಾಕೆ? ಆಡಳಿತ ವ್ಯವಸ್ಥೆ ಕುಸಿದಿದೆ. ತಮ್ಮನ್ನು ಲೋಕಾಯುಕ್ತರಿಗಾರ ದೂರು ಕೊಟ್ಟರೆ ನಮ್ಮ ಕಷ್ಟಗಳು ಬಗೆಹರಿತವೆ ಅಂತ ಕೊಟ್ಟರೆ ಈಗ ಅಲ್ಲೇ ವ್ಯವಹಾರ ಮಾಡ್ಕೊತಾರೆ. ರಾಜ್ಯದ ಲಕ್ಷಾಂತರ ಜನ ಕಟ್ಟೋ ತೆರಿಗೆ ಹಣದಲ್ಲಿ ಕೆಲಸ ಮಾಡಬೇಕಾಗೋದು. ರಾಜ್ಯದ ಜನಕ್ಕೆ ನಾವು ಈ ಮೂಲಕ ಕರೆ ಕೊಡ್ತಾ ಇದ್ದೀವಿ. ಎಲ್ಲೆಲ್ಲಿ ಕರ್ನಾಟಕ ರಾಜ್ಯದಾದ್ಯಂತ ಲೋಕಾಯುಕ್ತ ಕಚೇರಿಗಳಿದ್ದಾವೆ, ಜನರೇ ಲೋಕಾಯುಕ್ತರಾಗ್ರಿ, ಜನ ಲೋಕಾಯುಕ್ತರಾಗತಕ್ಕಂಥ ಸಾರ್ವಜನಿಕರ ಅಭ್ಯಾಸ ಮಾಡ್ಕೊಳ್ಳಿ. ಇನ್ನು ಸಾಕು, ಇನ್ನು ಪ್ರಾಮಾಣಿಕವಾಗಿ ಕೆಲಸ ಮಾಡೋಂಗಿದ್ರೆ ಮಾಡಲಿ, ಮಾಡೋಕ್ಕಾಗದೇ ಇದ್ರೆ ವಾಲಂಟಿಯರ್ ಕೊಟ್ಟು ಹೋಗ್ಬಿಡ್ಲಿ ಅವರು. ಇಲ್ಲೂ ತುಮಕೂರು ಜಿಲ್ಲೆಯಲ್ಲಿ ಹಲವಾರು ದಂಧೆಗಳು ನಡೆದಿದ್ದಾವೆ. ಅದನ್ನು ಭಾಳ ಮುಕ್ತವಾಗಿ ನೇರವಾಗಿ ಹೇಳ್ತೀನಿ ನಾನೀಗ ಲೋಕಾಯುಕ್ತ SP ಅವ್ರ ಹತ್ರ. ನೋಡೋಣ, ಈಗ ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಇಡೀ ರಾಜ್ಯಾದ್ಯಂತ ಆ ಲೋಕಾಯುಕ್ತರ ಮುಖಾಂತರ ಈಗ ಹಾಲಿ ಉಳ್ಕೊಂಡಿರೋರು ಇಬ್ಬರೇ ಉಪಲೋಕಾಯುಕ್ತರು. ನಮಗೇನೋ ಇವು ಇರ್ತಕ್ಕಂಥ ಹಾಲಿ ಲೋಕಾಯುಕ್ತರ ಮೇಲೆ ನಮಗೇನು ನಂಬಿಕೆ ಇಲ್ಲ. ಯಾಕೆ ಅಂದರೆ ಇಡೀ ರಾಜ್ಯದ ಜನ ಎಲ್ಲರೂ ಸಹ ಸರ್ಕಾರಿ ನೌಕರರು ಅವರ ಆದಾಯನ ಘೋಷಣೆ ಮಾಡಬೇಕು ಅಂತ ಇದ್ರೆ ಹಾಲಿ ಇರೋ ಲೋಕಾಯುಕ್ತರು ಆದಾಯನೇ ಘೋಷಣೆ ಮಾಡ್ತಾ ಇಲ್ಲ. ಯಾಕೆ? ಉಳ್ದಂಗೆ ಅವರು ಟ್ರಾನ್ಸ್ಪರೆನ್ಸಿ ಬೇಕಲ್ವಾ? ಈ ದೇಶದ ನ್ಯಾಯಾಧೀಶರುಗಳು ಅವರೂ ಸಹ ತಮ್ಮ ಆದಾಯ ಮತ್ತು ಆಸ್ತಿ ವಿವರಗಳನ್ನು ವೆಬ್ಸೈಟಲ್ಲಿ ಪ್ರಕಟ ಮಾಡ್ತಾರೆ. ಕರ್ನಾಟಕದ ಲೋಕಾಯುಕ್ತರಿಗೆ ಏನು ಬಂದೈತೆ ಅವ್ರ ಆಸ್ತಿ ಪ್ರಕಟ ಮಾಡೋದಕ್ಕೆ? ಅವರಲ್ಲೇ ಟ್ರಾನ್ಸ್ಪರೆನ್ಸಿ ಇಲ್ಲ, ಅವರಲ್ಲೇ ಪಾರದರ್ಶಕತೆ ಇಲ್ಲ. ಲೋಕಾಯುಕ್ತರ ಆಫೀಸ್ಗೆ ಹೋದ್ರೆ ಇವತ್ತು ಮೊಬೈಲ್ ತಗೊಂಬರ್ಬೇಡ್ರಿ ಅಂತಾರೆ, ಒಳಗಡೆ ಅಲೋ ಮಾಡಲ್ಲ ಅಂತಾರೆ. ಅಂದ್ರೆ ಲೋಕಾಯುಕ್ತರೇ ಪಾರದರ್ಶಕತೆ ಇಲ್ಲ ರಾಜ್ಯದ ಲೋಕಾಯುಕ್ತರು. ಇದು ಒಂದು ರೀತಿಯಲ್ಲಿ ಅಸಹ್ಯ. ಇಂಥ ಅಸಹ್ಯಗಳು ನಿಲ್ಲಬೇಕು ಅಂದರೆ ಜನ ಹೆಚ್ಚು ಹೆಚ್ಚು ಮಾತಾಡಂಗಾಗಬೇಕು. ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಕಾರಣಕ್ಕಾಗಿಯೇ ರಾಜ್ಯಾದ್ಯಂತ ಜನ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ. ಕಂಡಲ್ಲಿ ಎಲ್ಲಿ ಸಿಕ್ಕುತ್ತೋ ಅಲ್ಲಿ ವಿಡಿಯೋ ಮಾಡಕತ್ತಿದ್ದಾರೆ. ಇದು ಒಂದು ರೀತಿಯಲ್ಲಿ ಈಗ ಭಯ ಕಾಡ್ತಾ ಇದೆ. ಸರ್ಕಾರಿ ಕಚೇರಿಗಳಿಗೆ ಹೋಗಿ ಯಾರಾದರೂ ನಾಗರಿಕರು ವಿಡಿಯೋ ಮಾಡ್ತಾ ಇದ್ರೆ ವಿಡಿಯೋ ಮಾಡಬಾರ್ದು ಅನ್ನೋ ಹೇಳೋ ಮಟ್ಟಕ್ಕೆ ಬಂದಿದ್ದಾರೆ. ಯಾಕೆಂದರೆ ಇದನ್ನು ಬೊಮ್ಮಾಯಿ ಕಾಲದಲ್ಲಿ ನೋಡಿ, ಬೆಳಗ್ಗೆ ವಿಡಿಯೋ ಮಾಡಬಾರ್ದು ಅಂದ್ರೆ ರಾತ್ರಿ ಒಂದು ಅವನು ಆದೇಶ ಮಾಡಿದಾಗೂ ತಪ್ಪು ಆದೇಶಗಳಿದ್ದು, ವ್ಯಾಕರಣನೇ ತಪ್ಪು ಮಾಡಿದ ಆ ಮಟ್ಟಕ್ಕೆ ಇವತ್ತಿನ ಸರ್ಕಾರಗಳು ನಡ್ಕೊತಾ ಇದ್ದಾವೆ. ಈಗಿರ್ತಕ್ಕಂಥ ಉಳಿದಿರ್ತಕ್ಕಂಥವ್ರು ಒಂದು ಇಬ್ಬರು ಲೋಕಾಯುಕ್ತರು ಉಪಲೋಕಾಯುಕ್ತರಿದ್ದಾರೆ. ಜಸ್ಟಿಸ್ ಫಣೀಂದ್ರ ಅವರು, ನ್ಯಾಯಮೂರ್ತಿ ವೀರಪ್ಪ ಅವರು. ನಮಗಂತೂ ರಾಜ್ಯದ ಮುಖ್ಯ ಲೋಕಾಯುಕ್ತರ ಮೇಲೆ ನಮಗೆ ಯಾವುದೇ ರೀತಿಯ ಎಳ್ಳಷ್ಟು ಸಹ ನಮ್ಮ ಮೇಲೆ ಅವ್ರ ಮೇಲೆ ವಿಶ್ವಾಸಗಳು ಉಳಿದಿಲ್ಲ. ಯಾಕೆಂದರೆ ಅವ್ರ ನಡೆ ನುಡಿಗಳು, ಅವ್ರು ನಡ್ಕೊತಾ ಇರೋ ರೀತಿಗಳು ಅಷ್ಟು ಅನುಮಾನಾಸ್ಪದವಾಗಿದ್ದಾವೆ. ರಾಜ್ಯದ ಮುಖ್ಯ ಲೋಕಾಯುಕ್ತರೇ ಅನುಮಾನಾಸ್ಪದವಾಗಿ ನಡ್ಕೊಂಡಾಗ ಅವರ ತಳಹಂತದ ಪೊಲೀಸ್ ವ್ಯವಸ್ಥೆ ಇರ್ಬೋದು, ತನಿಖಾ ವ್ಯವಸ್ಥೆ ಇರ್ಬೋದು, ಅವ್ರ ಮೇಲೆ ಎಷ್ಟು ವಿಶ್ವಾಸವಾಗಿರುತ್ತೆ? ಇದು ಭಾಳ ಮುಖ್ಯವಾಗ್ತದೆ. ರಾಜ್ಯದ ಲೋಕಾಯುಕ್ತರೇ ಅವರ ಆಸ್ತಿಯನ್ನು ಘೋಷಣೆ ಮಾಡ್ಕೊಳ್ಳೋದು ಲೆವೆಲ್ಗೆ ಅವ್ರು ನಡ್ಕೊತಾ ಇದ್ದಾರೆ ಅಂತಂದರೆ ಅವ್ರು ಇನ್ನೆಷ್ಟು ಪ್ರಾಮಾಣಿಕರಿದ್ದಾರೆ? ಇಡೀ ದೇಶದ ನ್ಯಾಯಾಲಯಗಳೇ ಮುಕ್ತವಾಗಿ ಅವ್ರದ ಕಲಾಪಗಳನ್ನು ಲೈವ್ ಮಾಡ್ತವೆ. ಲೋಕಾಯುಕ್ತರ ಜೊತೆ ಮಾತಾಡೋಕೆ ಹೋದರೆ ಏನೋ ಮಾಡಬೇಡ್ರಿ ಅಂತಾರೆ. ಇದ್ಯಾವ ಸೀಮೆ ಅವ್ರದ್ದು ಲೋಕಾಯುಕ್ತರದ್ದು ನಡೆ ಅಂತ ಗೊತ್ತಾಗ್ತಾ ಇಲ್ಲ. ಇರ್ಬೋದು ಬಂದು ನೆನ್ನೆ ವಾರೆಂಟ್ ತಗೊಂಡೋಗಿದ್ದಾರೆ, ಕದ್ದೊಡೋಗಿದ್ದಾನೆ ಅವನು, ಆ ಶ್ರೀನಾಥನ್ನ ಅಂತವನು, ಅವನು SP ಕೇಡರ್ನವನು. ಇದು ಎಲ್ಲಿಗೆ ಮುಟ್ತಾ ಐತೆ ಲೋಕಾಯುಕ್ತ ಅಂದರೆ ಒಟ್ಟಾರೆ
ಈ ಸಂಸ್ಥೆ ಮೇಲಿದ್ದಂಥ ಗೌರವ, ಘನತೆ, ನಂಬಿಕೆಗಳು ದಿನೇ 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 ಕುಸಿಯೋದಕ್ಕೆ ಕಾರಣವಾಗ್ತಾ ಐತೆ. ಯಾಕೆ ಅಂದರೆ ಇವತ್ತು ಕಾಕಿ ಬಟ್ಟೆ ಹಾಕ್ಕೊಂಡವರು ಲೈಸೆನ್ಸು ಒಂದು ರೀತಿಯಲ್ಲಿ ಲೈಸೆನ್ಸ್ ತಗೊಂಡು ಇವತ್ತು ವಸೂಲಿ ಮಾಡ್ಬೋದಾ? ಲೋಕಾಯುಕ್ತ ಸಂಸ್ಥೆನಲ್ಲೇ ಈ ರೀತಿಯ ಒಂದು ಕೆಟ್ಟ ಚಾಳಿ ಬಂದರೆ ನಾಳೆ ದಿನ ಮುಂದೆ ಜನರಿಗೆ ನಂಬಿಕೆ ಎಲ್ಲಿಂದ ಬರ್ತದೆ? ಇದು ಇವತ್ತು ಇಡೀ ರಾಜ್ಯದ ಜನರನ್ನು ಕಾಡ್ತಾ ಐತೆ. ಆ ಕಾರಣಕ್ಕಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಿನ್ನೆಯಿಂದನೂ ಇಡೀ ರಾಜ್ಯದ ಎಲ್ಲ ಲೋಕಾಯುಕ್ತ ಸಂಸ್ಥೆಗಳಲ್ಲಿ ಎಲ್ಲೆಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿದ್ದಾವೆ ಅಲ್ಲಿ ಹೋಗಿ, ಯಾಕೆಂದರೆ ಪ್ರಾಮಾಣಿಕರನ್ನ ಬೆರಳೆಣಿಕೆ ಎಷ್ಟು ಜನ ಉಳ್ಕೊಂಬಿಟ್ಟವ್ರು. ಈಗ ಹುಡುಕ್ಬೇಕಾಗೈತಿ ಕರ್ಮ. ಒಂದು ರೀತಿಯಲ್ಲಿ ಮುಂದಿನ ಪೀಳಿಗೆ ಈ ವ್ಯವಸ್ಥೆ ನೋಡಿದ್ರೆ ಅಸಹ್ಯ ಪಟ್ಕೋಬೇಕು. ಆ ಮಟ್ಟಕ್ಕೆ ಇವತ್ತು ಲೋಕಾಯುಕ್ತ ಸಂಸ್ಥೆನೂ ಕೆಟ್ಟು ತಳಾಂತಕ್ಕೆ ಪ್ರಪಾತಕ್ಕೆ ಬರ್ತಾಯಿತಿ. ನಾನು ಕೊಟ್ಟಿದ್ದು 2019ರಲ್ಲಿ ದೂರು ಕೊಟ್ಟಿದ್ದೀನಿ. ಒಂದು ತುರುವೇಕೆರೆ ಫಿಶರೀಸ್ ಡಿಪಾರ್ಟ್ಮೆಂಟ್ ಮೇಲೆ ಎನ್ಕ್ವೈರಿ ಆಗಿದೆ. ಅದನ್ನ ಯಾವ ಅಧಿಕಾರಿ ಭೇಟಿ ಕೊಟ್ಟಿದ್ದರು, ಏನ್ ಪ್ರೊಸೀಜರ್ಸ್ ಆಯ್ತು? ಫಿಶರೀಸ್ ಅಧಿಕಾರಿನ ಕೆಲಸ ಮಾಡೋರು ಇವರು. ತುರುವೇಕೆರೆ ಫಿಶರೀಸ್ ಡಿಪಾರ್ಟ್ಮೆಂಟ್ ಮೇಲೆ ಲೋಕಾಯುಕ್ತರು ಭೇಟಿ ಕೊಟ್ಟಿದ್ದಾರೆ ಆ ಕಚೇರಿಗೆ. ಭೇಟಿ? ಹೌದು. ನಿಮ್ಮ ಹತ್ರ ಇಲ್ಲ, ನನ್ನ ಹತ್ರ ಮಾಹಿತಿ ದಾಖಲೆ ಇಲ್ಲ. ಇಲ್ಲ, ಯಾವಾಗಂತನೂ ಇಲ್ಲ. ತುಮಕೂರು ಜಿಲ್ಲೆನಲ್ಲಿ ರೈತರ ಟ್ರ್ಯಾಕ್ಟರ್ ಬೋನಫೈಡ್ ಸರ್ಟಿಫಿಕೇಟಿಗೆ ಸಂಬಂಧಪಟ್ಟಂಗೆ ಏನೇನು ಮಾಹಿತಿಗಳಾಗಿದ್ದಾವೆ, ಅಲ್ಲಿ ತನಿಖೆ ಯಾವ ಮಟ್ಟಕ್ಕೆ ಬಂದೈತೆ ಒಂದು. ಇದೇ ರೀತಿಯ ಪ್ರಕರಣ ಮಧುಗಿರಿಲಿ ಒಂದಾಗಿದೆ. ನ್ಯಾಯಾಲಯದ ಆದೇಶ ಇದ್ರೂ ಸಹ ಒಂದು ವಾಹನ ಪ್ರಕರಣ ನಿಮ್ಮ ಗಮನಕ್ಕೆ ಬಂತು. ಅದಾದ್ಮೇಲೆ ಆ ಪ್ರಕರಣ ಏನಾಯ್ತು ಅನ್ನೋದು ಇದುವರೆಗೂ ಯಾರಿಗೂ ಮಾಹಿತಿ ಗೊತ್ತಾಗಿಲ್ಲ. ಇಷ್ಟಿದಾವೆ. ಒಂದು ಬಹುತೇಕ ನಾವು KRS ಪಕ್ಷದವರು ಲೋಕಾಯುಕ್ತರು ಮಾಡೋ ಕೆಲಸನೇ ನಾವು ಮಾಡ್ತಾ ಇದ್ದೀವಿ ಇವತ್ತು. ಯಾಕೆಂದರೆ ಬಹುತೇಕ ಸರ್ಕಾರಿ ಕಚೇರಿಗಳಿಗೆ ಹೋದರೆ ಆ ಸರ್ಕಾರಿ ಕಚೇರಿಗಳು ಆ ನಿಯಮದ ಪ್ರಕಾರ ಒಬ್ಬರು ID ಕಾರ್ಡ್ ಹಾಕಲ್ಲ, ಪದನಾಮ ಹಾಕಲ್ಲ, ಕ್ಯಾಶ್ ಬುಕ್ಕನ್ನು ಒಬ್ಬರು ಮೇಂಟೈನ್ ಮಾಡಲ್ಲ. ಸರಿನಾ? ಈ ಥರ ವೆಹಿಕಲ್ ಲಾಗ್ ಬುಕ್ ಅನ್ನು ಯಾರು ಮೇಂಟೈನ್ ಮಾಡಲ್ಲ.